ಮಾಡ್ಕೊಂಡಿದ್ದಾರೆ. ಅವ್ರು ತುಂಬಾ ಕಡೆ ಹಿಂಗೆ ಸಮಾಜ ಸೇವೆಯಲ್ಲಿ ಅವ್ರನ್ನೇ ತೊಡಗಿಸಿಕೊಂಡು ಎಲ್ಲ ಆಶ್ರಮಗಳಾಗಿರ್ಬೋದು, ಕಷ್ಟದಲ್ಲಿರುವಂಥವರಿಗೆ ಹೆಲ್ಪ್ ಮಾಡೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಆಶ್ರಮಕ್ಕಿಂತ ಎಷ್ಟು ವರ್ಷ ಆಯ್ತು ಸರ್? ಇವತ್ತಿಗೆ 1 ವರ್ಷ ತುಂಬಿದೆ. ಹಾಗಾಗಿ ನಾವೆಲ್ಲ ಬ್ಲೆಸ್ ಮಾಡುವ. ಅವರ ಟೀಮ್ ಯಾರೆಲ್ಲ ಇದ್ದಾರೆ ಪ್ರತಿಯೊಬ್ಬರಿಗೂ ದೇವರು ಒಳ್ಳೆ ಆರೋಗ್ಯ, ಅವ್ರಿಗೆ ಇನ್ನೂ ಹೆಚ್ಚಾದ ಬಲ, ಎಲ್ಲ ಅವರಿಗೆ ಇದು ಈ ಕೆಲಸ ಮಾಡೋಕ್ಕೆ ದೇವರ ಶಕ್ತಿನೂ ಕೊಡಬೇಕು ಅಲ್ವಾ? ಹಾಗಾಗಿ ನೀವೆಲ್ಲ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಬಂದಿರುವಂಥ ಪ್ರತಿಯೊಬ್ಬರಿಗೂ ನಮ್ಮ ವೃದ್ಧರ ಪರವಾಗಿಯೂ ನಮ್ಮ ಸಂಸ್ಥೆಯ ಪರವಾಗಿಯೂ ಎಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ತುಂಬಾ ಜನರಿಗೆ ನನ್ನ ಪರಿಚಯ ಇರ್ಬೋದು ಕಾಣುತ್ತೆ. ನಾನು ಮತ್ತೆ ಇನ್ನೊಬ್ಬ ಫ್ರೆಂಡ್ ಮಾಡ್ತಾ ಬಂದಿದ್ದೀವಿ. ಅವಾಗ ಯಾರು ಇದ್ದಾರೆ ಇಲ್ಲಿ ನೋಡಿ? ಯಾವತ್ತು ಬರುವಾಗ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಟೈಮ್ ಬಂದು ಇಲ್ಲೇ ಸ್ಟಾರ್ಟ್ ಮಾಡಿದ್ದು. ಇವಾಗ ನೋಡಿ ಎಷ್ಟು ಜನ ಹೌದು. ಸೊ ಬಂದು ಫಸ್ಟ್ ಟೈಮ್ ಬರುವಾಗ ನಮ್ಮ ಹತ್ರ ಲೈಕ್ ನಮಗೆ ಐಡಿಯಾನೇ ಇತ್ತಿಲ್ಲ ಹೇಗೆ ಬಂದು ನಾವು ನಿಮ್ಮನ್ನ ಹೆಲ್ಪ್ ಮಾಡೋದು, ಇಲ್ಲ ನಿಮ್ಮ ಹತ್ರ ಬಂದು ಹೇಗೆ ಮಾತಾಡೋದು ಅಂತ. ನಮಗೊಂದು ಏನೋ ಒಂದು ಇಬ್ಬರಲ್ಲಿ ಬಂದಿದ್ದು ಒಂದು 10 ಜನ ನಮಗೆ ಅಮೌಂಟ್ ಎಲ್ಲ ಕೊಟ್ಟು ಸಹಾಯ ಮಾಡಿದ್ರು. ಅಲ್ಲಿಂದ ಇವಾಗ ನಮ್ಮ ಒಂದು ಮೆಂಬರ್, ಅವಾಗ 10 ಜನರು ಇದ್ದ ಮೆಂಬರ್ ಇವಾಗ 174 ಮೆಂಬರ್ಸ್ ಇದ್ದಾರೆ ನಮ್ಮ ಒಂದು ಗ್ರೂಪಲ್ಲಿ. ಓಕೆ, ಸೊ ಇದು ಒಂದು ವರ್ಷ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದ್ದೀನಿ ನಿಮ್ಮ ಒಂದು ಆಶೀರ್ವಾದದಿಂದ. ಅವತ್ತು ನಾನು ನೋಡಿದ್ದೆ ತುಂಬ ಜನರು ಸರ್ ಹೇಳ್ತಿರೋ ತುಂಬ ಜನ ಆಶೀರ್ವಾದ ಕೊಡ್ತಿದ್ದೆ, ನೋಡ್ತಾ ಇದ್ದೆ ನಾನು ವಿಡಿಯೋದಲ್ಲಿ. ಓಕೆ, ಇಲ್ಲಿ ಇವ್ರನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಇವತ್ತು ಹೆಸರು ಜೀವನ್ ಅಂತ, ಇದು ಝೇವಿಯರ್ ಸರ್, ಅಲ್ಲಿ ನಯನ, ಸೋನಿಯಾ, ಮತ್ತು ಇಲ್ಲಿ ಗಣೇಶ್, ಇವ್ರು ನಂತರ ನೀವು ಕಾಣ್ತಾ ಇರ್ಬೋದು ನಂತರ ಇವ್ರು ನಂತರ. ಓಕೆ, ಫಸ್ಟ್ ಒಂದು ವರ್ಷ ಕಂಪ್ಲೀಟ್ ಆಗಿದೆ. ಓಕೆ, ಸೊ ನಿಮಗೆಲ್ಲ ಖುಷಿ ಆಯ್ತು ಅಂತ ಇಲ್ಲ? ಎಲ್ಲ ಬೇಜಾರಲ್ಲಿದ್ದೀರ? ಸ್ವಲ್ಪ ಸ್ಮೈಲ್ ಮಾಡಿ. 1 ವರ್ಷ ಅಂತ ಹೇಳಿದ್ರೆ ಚಪ್ಪಳಿ ತಟ್ಟಿ. 1 ವರ್ಷ ಆಗಿರೋ ಫೀಲೇ ಇಲ್ಲ ಆ್ಯಕ್ಚುಲಿ. ನಾನು ಕಳೆದ ತಿಂಗಳೇನೋ ಬಂದು ಹೋದಂಗೆ ಉಂಟು, ಬಟ್ ಅದು ತುಂಬ ಚೇಂಜ್ ಆಗಿಬಿಟ್ಟು 1 ವರ್ಷದಲ್ಲಿ ಅಂತ ಹೇಳಬೇಕು ಅಂತಂದರೆ. ನೋಡುವ, ಆದರೆ ನಾವು ಇನ್ನೊಂದು ವರ್ಷನೂ ಇಲ್ಲಿಗೆ ಬರಲಿಕ್ಕೆ ಟ್ರೈ ಮಾಡ್ತೀವಿ. ತುಂಬ ಜನರು ಹೊಸೊಬ್ರು ಇದ್ದೀರಾ, ಮೇ ಬಿ ನಿಮಗೆ ಪರಿಚಯ ಆಗ್ಬೋದು ಕಾಣ್ತೀವಿ. ಮೇ ಬಿ ನನ್ನ ಹೆಸರು ವಿಘ್ನೇಶ್ ಅಂತ. ಓಕೆ, ನಮ್ಮದೊಂದು ಗ್ರೂಪ್ ಇದೆ ಐಕ್ಯಂ 111 ಅಂತ ಹೇಳ್ಕೊಂಡು. ಏನು ಹೆಸರು ಗ್ರೂಪದು? ಐಕ್ಯಂ 111 ಹೇಳಿ. ಐಕ್ಯಂ ಅಂತ ಕೇಳುವಾಗ ನಿಮಗೆ ಒಂಥರ ವಿಚಿತ್ರ ಆಗಿದೆ. ಏನಿದೆ ಐಕ್ಯಂ ಅಂದ್ರೆ ಏನು ಸಂಭವ ನೋಡಿ. ಈಗ ನಾವೊಂದು ಹೆಲ್ಪ್ ಮಾಡುವಂಥ ಒಂದು ಏನಿದೆ ಅದು ಯಾರು ಹೇಳ್ಕೊಡೋದು? ಹೌದಾ ಅಲ್ವಾ? ಹೇಳ್ಕೊಡ್ತಾರ? ಯಾವ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಹೇಳಿ? ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಯಾವುದಾದ್ರೂ ಆಶ್ರಮಕ್ಕೆ? ಕರ್ಕೊಂಡು ಹೋಗಲ್ಲ. ನಮಗೆ ಆ್ಯಕ್ಚುಲಿ ನಮ್ಮ ಪೇರೆಂಟ್ಸೇ ಕರ್ಕೊಂಡು ಹೋಗಿರಲ್ಲ ಆಶ್ರಮಕ್ಕೆ. ಕರೆಕ್ಟ್ ಹೌದಾ ಅಲ್ವಾ? ಎಲ್ಲಾದ್ರೂ ನಮಗೆ ಏನಾದ್ರೂ ಒಂದು ಕಷ್ಟ ಬಂದಾಗ ಇನ್ ಫ್ಯೂಚರ್ಲಿ ನಾವು ಹೋದಾಗ ಅವಾಗ ನಾವು ಏನು ಯೋಚನೆ ಮಾಡ್ತೀವಿ, ನಮಗೆ ಇಷ್ಟು ಕಷ್ಟ ಬರ್ತಾಯಿದೆ, ಓಕೆ ನಾವು ಹೋಗಿ ಆಶ್ರಮಕ್ಕೆ ಹೋಗಿ ಏನಾದರೂ ಒಂದು ಕೊಟ್ಟು ಬರೋ, ಅವಾಗ ನಮಗೆ ಒಳ್ಳೇದಾಗುತ್ತೆ ಅಂತ. ಅದೇ ಅವಕ್ಕೆ ಅವಾಗನೇ ಹೋಗಿ ಹೆಲ್ಪ್ ಮಾಡಬೇಕು. ಹೌದಾ ಅಲ್ವಾ? ನಮಗೆ ಕಷ್ಟ ಬಂದಾಗ ಮಾತ್ರ ನಾವು ಬೇರೊಬ್ಬರಿಗೆ ಹೆಲ್ಪ್ ಮಾಡೋದು ಬೇಕಾ? ಇಲ್ಲದಿದ್ರೆ ನಮಗೆ ಕಷ್ಟ ಇಲ್ಲದಿರುವಾಗಲೂ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೋದಾ? ಯಾವ್ದು ಬೆಟರ್? ಬಟ್ ತುಂಬಾ ಜನರು ಏನ್ ಮಾಡ್ತಾರೆ ಹೇಳಿ, ಯಾರಿಗೆ ಯಾವಾಗ ತುಂಬಾ ಕಷ್ಟ ಬಂದು ಏನೋ ಹೇಳ್ತಾರಲ್ಲ, ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿರುವಾಗ ಅವಾಗ ಯಾರೊಬ್ರು ಹೇಳ್ತಾರೆ ಓಕೆ, ಹೌದಾ ಅಲ್ವಾ? ಅವಾಗ ಯಾರೊಬ್ರು ಬಂದು ಹೇಳ್ತಾರೆ, ಏನು ಅಂತ ಹೇಳ್ತಾರೆ, ನೀವು ನೋಡಿ ಒಂದಿಷ್ಟು ಜನರಿಗೆ ಹೋಗಿ ಊಟ ಹಾಕಿ ಬನ್ನಿ, ಅವಾಗ ನಿಮಗೆ ಸ್ವಲ್ಪ ಏನಾಗ್ಬೋದು, ಒಳ್ಳೇದಾಗ್ಬೋದು ಅಂತ ಹೇಳ್ತಾರೆ. ಹೌದಾ ಅಲ್ವಾ? ಹೌದು. ಅದೇ ಬಾಕಿ ಟೈಮಲ್ಲಿ ಯಾಕೆ ಮಾಡಲ್ಲ ನಾವು? ಓಕೆ, ಸೊ ಈ ತರ ಒಂದು ಆಗ್ಬಾರ್ದು ಅಂತ ಹೇಳೋದಕ್ಕೋಸ್ಕರ ನಾವು ಏನ್ ಮಾಡಿದೀವಿ ಅಂತಂದ್ರೆ, ಇನ್ನೊಂದು ನೀವು ನೋಡಿರ್ತೀರ ಹೇಗೆ ಅಂತಂದ್ರೆ, ನಾವು ಈಗ ಒಂದೊಂದು ರಿಲಿಜನ್, ಒಂದೊಂದು ಜಾತಿ ಏನೋದು ಸ್ವಲ್ಪ ಆ ಥರ ಇರ್ಬೋದು. ಈಗ ಹಿಂದೂ ಅಂದ್ರೆ ಮುಸ್ಲಿಮ್ ಕಂಡ್ರೆ ಆಗಲ್ಲ, ಮುಸ್ಲಿಮಿಗೆ ಇವ್ರನ್ನ ಕಂಡ್ರೆ ಆಗಲ್ಲ, ಅವ್ರಿಗೆ ಇವ್ರನ್ನ ಕಂಡ್ರೆ ಆಗಲ್ಲ. ಹೌದಾ? ಇದೆಯಾ ಇಲ್ವಾ? ಇದೆಯಾ ಇಲ್ವಾ? ಇದೆ. ನಾವು ಯಾವ ತರ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ ಅಂತಂದ್ರೆ, ಐಕ್ಯ ಅಂತಂದ್ರೆ ಹೊಂದಾಣಿಕೆ ಅಂತ ಹೇಳ್ಬೋದು, ಐಕ್ಯತೆ. ಓಕೆ, ಎಲ್ಲ ಒಂದಾಗಿರ್ಬೇಕು. ನಮ್ಮ ಇಷ್ಟು ಇದರಲ್ಲಿ ನಾವು ಬೇರೆ ಬೇರೆ ರಿಲಿಜಿಯನ್ಸ್ ಅಲ್ಲಿ ಇದ್ದೀವಿ, ಕ್ಯಾಸ್ಟ್ ಅಲ್ಲಿ ಇದ್ದೀವಿ, ಬಟ್ ನಾವು ಯಾವ ಜಾತಿನ ಮಾಡಬಾರ್ದಬೇಕು, ಅದನ್ನ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಬಟ್ ಆದ್ರೆ ಅದನ್ನ ನಾವು ನಮ್ಮದೇ ಇದು ಅಂತ ಹೇಳಿ ಒಂದು ಇದು ಮಾಡಬಾರ್ದು, ಬೇರೊಬ್ಬರನ್ನ ಕೀಳು ಮಾಡಬಾರ್ದು. ಓಕೆ, ಹೌದಲ್ವಾ? ಹೌದು. ಓಕೆ, ಸೊ ಅದಕ್ಕೋಸ್ಕರ ನಾವು ನಮ್ಮ ಒಂದು ಏನಾದ್ರು ಸ್ಟೂಡೆಂಟ್ಸ್ ಇರ್ಬೋದು, ಒಂದು ಸ್ವಲ್ಪ ತುಂಬ ಸ್ಟೂಡೆಂಟ್ಸ್ ಹೋಗಿ ಅಪ್ರೋಚ್ ಮಾಡಿದ್ದೀವಿ ನಾವು. ಆ ಸ್ಟೂಡೆಂಟ್ಸ್ ಹತ್ರನೂ ಹೇಳಿದ್ದೀವಿ. ಸಣ್ಣ ಸಣ್ಣ ಕಾಲೇಜ್ ಮಕ್ಕಳು ಇದ್ದಾರಲ್ವಾ, ಈಗ ನೋಡಿ ನೀವು ಕಾಲೇಜ್ ಮಕ್ಕಳಲ್ಲಿ ಹೇಳೋದಾದ್ರೆ ತುಂಬ ಕೆಟ್ಟ ಅಭ್ಯಾಸಗಳು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿಂದ ಬರ್ತಂತ ದುಡ್ಡು? ಕೇಳೋರಿಲ್ಲ, ಯಾರಿಲ್ಲ. ಒಳ್ಳೆ ಬುದ್ಧಿ ಹೇಳಿ ಮುಂದೆ ತರಬೇಕು ಅವ್ರನ್ನ. ಹೌದು. ಓಕೆ, ಈಗ ಯಾವ ಕಾಲೇಜ್ ಮಕ್ಕಳ ಹತ್ರ ದುಡ್ಡಿಲ್ಲ ಅಂತ ಹೇಳಿ ನೋಡು? ಎಲ್ಲರ ಕೈಲೂ ದುಡ್ಡಿದೆ. ಎಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ದುಡ್ಡಿದೆ, ಖರ್ಚು ಮಾಡ್ಬೇಕು ಅಂತ ಹೇಳಿದಾಗ ದುಡ್ಡಿದೆ, ಬಟ್ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದಾಗ ದುಡ್ಡಿಲ್ಲ. ಯಾಕೆ? ಹೌದಾ? ಅದು ಒಂದು ಮಾಡ್ಲಿಕ್ಕೆ ಯಾರಿಗೂ ಗೊತ್ತಾಗಲ್ಲ.
ನೋಡಿದ್ರಾ? ಸೊ ಅದಕ್ಕೋಸ್ಕರ ನಾವು ಎಲ್ಲಾರ್ದೊಂದು ಏನು ಹೇಳೋದು, ನಾವೆಲ್ಲರೂ ಒಟ್ಟಿಗೆ ವಯಸ್ಸಿಂದಾನೆ, ಓಕೆ, ಸಣ್ಣ ವಯಸ್ಸಿಂದ ನಾವು ಎಲ್ಲರನ್ನ ಒಟ್ಟಿಗೆ ಹೆಲ್ಪ್ ಎಷ್ಟು ಜನರಿಗೆ ಹೆಲ್ಪ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ನಾವೊಂದು ಬೇರೆಯವರಿಗೆ ಹೆಲ್ಪ್ ಮಾಡುವಂಥ ಒಂದು ನಮ್ಮ ಒಂದು ಕಾನ್ಸೆಪ್ಟ್ ಈ ಗ್ರೂಪ್. ಓಕೆ, ಮೇ ಬಿ ನಿಮಗೆ ಗ್ರೂಪದು ಖುಷಿ ಆಯ್ತಾ? ನಾವು ಮಾಡೋ ಕೆಲಸ ಎಲ್ಲ. ಸೊ ಈಗ ಟೋಟಲ್ ಆಗಿ ನಾವು ಯಾವಾಗ ಜುಲೈ ತಿಂಗಳಲ್ಲಿ ನಾವು ಫಸ್ಟ್ ಬಂದಿದ್ದು, ಜುಲೈ 23ಕ್ಕೆ ಫಸ್ಟ್ ಬಂದಿದ್ದು. ಓಕೆ, ಇದು ಇವಾಗ ಜೂನ್ 23. ಹೌದು, ಜುಲೈ 23ಕ್ಕೆ ಬಂದಿದ್ದಿಲ್ಲ. ನೀವಿತ್ತಿಲ್ಲ ಅವಾಗ. ಹೌದು, ಸ್ವಲ್ಪನೇ ಜನರು ಇದ್ರು ಅವಾಗ. 25 ಸಮಥಿಂಗ್ ಏನೋ ಇದ್ರು. ಈಗಲೂ ಅಷ್ಟೇ. ಹೌದಾ? ಅಲ್ಲೇ ಇದ್ದಾರೆ, ಅಲ್ಲಿ ಕೂರ್ತಿದ್ದಾರೆ. 3 ಜನ ಹೊಸದಾಗಿದ್ದಾರೆ. ಬಂದ ಮೇಲೆ ಬಂದವರು ಬಾಕಿಯೆಲ್ಲ ಹಳೆಯೊಬ್ಬರೇ ಇರೋದು ಎಲ್ಲ. ಇವ್ರು ಇದ್ರು ಅಲ್ಲ, ನೀವಿದ್ರ ಅಂತ? ನೀವಿತ್ತಿಲ್ವಾ? ಯಾಕೋ ಡೌಟ್ ಹೊಡಿತಾ ಎಲ್ಲ ಇದ್ರು. ಬಂದು ಇದ್ರಲ್ಲ ಅವರು. 3 ಜನ. ನೀವಿದ್ರ? ಅವರಿಗೆಲ್ಲ ನೆನಪಿನ ಶಕ್ತಿ ಸ್ವಲ್ಪ. ಮೇ ಬಿ ನಿಮಗೆ ಮತ್ತೊಂದು ವಿಡಿಯೋ ತೋರಿಸ್ತೀವಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾರು ಅಲ್ಲ. ನಾನು ಇದ್ದಿಲ್ಲೇ. ಎಲ್ಲಿ ಯಾರು? ನೀವು ಇದ್ರ? ಹೌದೌದು. ನಾಳೆ ತುಂಬಾ ಜನ ನೋಡಿದ್ರೆ ಈಗ 1 ವರ್ಷ ಹೋಗಿದ್ದು ಗೊತ್ತೇ ಆಗಿಲ್ಲ ಆಕ್ಚುಲಿ. ಇಲ್ಲ, ಎಷ್ಟು ಬೇಗ 1 ವರ್ಷ ಹೋಯ್ತು ನೋಡಿ ಹಿಂಗೆ. ಹೋಗೋದು ಗೊತ್ತಾಗೋದಿಲ್ಲ, ಗೊತ್ತಾಗೋದಿಲ್ಲ. ಕರೆಕ್ಟ್. ನಾವಿನ್ನು ಅದೇ ಆದಷ್ಟು ಒಂದೇ ಕಡೆ ಬರುವಂತಾನು ಪ್ಲಾನ್ ಆಗ್ತಾ ಇದೀವಿ. ಆದ್ರೆ ಏನಂತಂದ್ರೆ ನಾವು ಒಂದೇ ಕಡೆ ಸ್ಟಿಕ್ ಆನ್ ಆಗಿದ್ರೆ ಏನಂತಂದ್ರೆ ಒಂದೇ ಕಡೆಗೆ ನಾವು ಬಂದ್ರೆ ಬಾಕಿ ತುಂಬಾ ಕಡೆ ನಮಗೆ ನೋಡಕ್ಕೆ ಇರ್ತದೆ. ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದಾಗ ನಮ್ಮದೊಂದು ಪ್ಲಾನ್ ಏನಂತಂದ್ರೆ ಎಲ್ಲಾ ಕಡೆ ವಿಸಿಟ್ ಕೊಟ್ಟು ಬರುವ. ಫಸ್ಟ್ ಏನೆಲ್ಲ ಪ್ರಾಬ್ಲಮ್ ಇದೆ ಆ ಪ್ಲೇಸ್ ಅಲ್ಲಿ ಅದು ನಮಗೆ ಒಂದ್ಸತಿ ಗೊತ್ತಾದಾಗ ನಾವು ಅವಾಗ ಈಸಿಯಾಗಿ ಹೇಳ್ಕೊಡ್ಬೋದು. ಈಗ ಏನು ಇಲ್ಲಿಗೆ ಏನು ಹೆಲ್ಪ್ ಮಾಡಬೇಕು. ಹೌದೌದೌದು. ಬಟ್ ಅದು ನಾವೆಲ್ಲ ಕಡೆ ಹೋದಾಗ, ಬೇರೆ ಬೇರೆ ಆಶ್ರಮಕ್ಕೆ ಹೋದಾಗ ನಮಗೊಂದು ಗೊತ್ತಾಗುತ್ತೆ ಇಲ್ಲಿಗೆ ಏನ್ ಬೇಕು, ಏನ್ ಮಾಡ್ಬೇಕು ಅಂತ. ನಮಗೆ ಏನು ಗೊತ್ತಿಲ್ಲದೆ ಅಲ್ಲಿಗೆ ಸತ್ಯ. ಓಕೆ, ನಾವು ಬೇರೆ ಎಲ್ಲೂ ಹೋಗದೆ ನಾವು ಬಂದು ಸುಮ್ಮನೆ ಒಂದೇ ಕಡೆ ಇದು ಮಾಡಿದಾಗ ಏನಾಗುತ್ತೆ, ಬೇರೆ ಇಲ್ಲಿ ಒಂದ್ಸತಿ ಬಂದು ಮಾಡಿ ಹೋಗ್ಬಿಡ್ತೀವಿ, ಮತ್ತೆ ನಮಗೆ ಹೇಗೆ ಕೊಡೋದು ಹೇಗೆ ಮಾಡೋದು ಅಂತ ನಮಗೆ ಯೋಚನೆ ಇರುತ್ತೆ. ಓಕೆ, ಅದು ನಮ್ಮ ಒಂದು ಗ್ರೂಪ್ನ ಒಂದು ಇನಿಷಿಯೇಷನ್ ತಗೊಂಡು ನಾವು ಮಾಡ್ತಾ ಇದ್ದೀವಿ. 14 ಕಡೆ ಹೋಗಿ ಬಂದು ಇದು 14ನೇ ಪ್ಲೇಸ್ ನಾವು ವಿಸಿಟ್ ಮಾಡ್ತಾ ಇರೋದು. 14ನೇ ಜಾಗ ನಾವಿಲ್ಲಿ 14 ಪ್ಲೇಸಿಗೆ ಹೋಗಿದ್ದೀವಿ. ಬೇರೆ ಬೇರೆ ಪ್ಲೇಸಿಗೆ ಹೋಗಿದ್ದೀವಿ. ತೊಂದರೆ ಇಲ್ಲ. ನಿಮಗೆ ಕೇಳಿಕ್ಕೆ ಇಂಟ್ರೆಸ್ಟ್ ಉಂಟಾ ಇಲ್ಲ ನಿಜ ಮಾಡ್ಬಿಡ್ತೀರಾ? ಮತ್ತೆ ಅದು ನಮ್ಮ ಮೆಂಬರ್ಸ್ನ ಫಸ್ಟ್ ನೋಡಿ ಇಲ್ಲ, ಇವ್ನು ನೋಡಿದಾಗ ನನಗೆ ಡಾಕ್ಟರ್ ಬರುತ್ತಾರ ನೋಡಿ ಸರ್, ಅವ ಅರ್ಧ ನಿದ್ರೆ ಮಾಡಿ ಆಯ್ತು ಅವನಲ್ಲಿ. ಓಕೆ, ನಾವು ಫಸ್ಟ್ ಬಂದಿದ್ದು ಎಲ್ಲಿಂದ ಹೋಗಿದ್ದು ನಾವು ಚೆಶೇರು, ಇಲ್ಲಿ ಪಾಲಿಬೆಟ್ಟದಲ್ಲಿ. ಹೌದು, ಮಕ್ಕಳ ಆಶ್ರಮ ಇದೆ, ಬುದ್ಧಿಮಾಂದ್ಯ ಮಕ್ಕಳು ಇದ್ದಾರಲ್ಲ, ಅಲ್ಲಿಗೆ ಹೋಗಿದ್ದು. ಅದು 2 ಇದೆಲ್ಲ ಅಲ್ಲಿ ಒಂದೇ ಇರೋದು. ಬಟ್ ಎಲ್ಲ ಮಕ್ಕಳು ಒಟ್ಟಿಗೆ ಇದ್ದಾರೆ. ಸ್ಕೂಲ್ ಒಂದು ಆಶ್ರಮ ಇತ್ತಲ್ಲ ಅಲ್ಲಿ. ಇಲ್ಲ, ಅದು ಪೊನ್ನಂಪೇಟೆಯಲ್ಲಿ ಇದ್ದಿತ್ತು. ಪೊನ್ನಂಪೇಟೆ ಅಲ್ಲ, ಪಾಲಿಬೆಟ್ಟ ಆಯ್ತಾ, ಅಲ್ಲಿಗೆ ಹೋದವು. ಮತ್ತೆ ಎರಡನೇದು ಆಯ್ತಲ್ಲ, 3ನೇದಕ್ಕೆ ನಾವು ಹೋಗಿದ್ದು ಡೈರೆಕ್ಟ್ ಇಲ್ಲಿಗೆ ಮೈಸೂರಿಗೆ ಹೋಗಿದ್ದು. ಮೈಸೂರು ಗುಡ್ ವಿಶ್ ಫೌಂಡೇಶನ್ ಮಕ್ಕಳದ್ದು ಅಲ್ಲಿ ಒಂದು 20 ಮಕ್ಕಳಿದ್ರು ಆಯ್ತಾ. ಮತ್ತೆ ಹೋಗಿದ್ದು ನಾವಿಲ್ಲಿ ಸ್ನೇಹ ಭವನ, ನಿಮಗೆ ಗೊತ್ತಿರ್ಬೋದು, ಹೆಗ್ಗಳದಲ್ಲಿ ಸ್ನೇಹ ಭವನ ಆಶ್ರಮ ಅಂತ ಕೇಳಿದ್ದೀರಾ? ಬಟ್ ಹೆಗ್ಗಳ ಗೊತ್ತುಂಟಲ್ಲ, ಹೆಗ್ಗಳದಲ್ಲಿ 2 ಇದೆ. ಹೆಗ್ಗಳದಲ್ಲಿ 2 ಇದೆ. ಒಂದು ಸ್ನೇಹ ಭವನ ಅಂತ ಹೇಳ್ಕೊಂಡು ಅಲ್ಲಿ ಜೆಂಟ್ಸ್ ಮಾತ್ರ ಇರೋದು, ಇನ್ನೊಂದು ಮರ್ಸಿ ಹೋಮ್ ಅಂತ ಹೇಳಿ ಅಲ್ಲಿ ಲೇಡೀಸ್ ಮಾತ್ರ ಇರೋದು ಆಯ್ತಾ. ಸೊ ಇದು 2 ಪ್ಲೇಸ್. ಹೌದು, ಕ್ರಿಶ್ಚಿಯನ್ಸ್ ನಡೆಸ್ತಾ ಇರೋದು. ಮತ್ತೆ ಬಂದು ನಾವು ಹೋಗಿದ್ದು ಶಾಹಿದಿಯಾ ಆರ್ಫನೇಜ್ ಅಂತ ಹೇಳ್ಕೊಂಡು, ಅದು ಇರೋದು ಇಲ್ಲಿ ಎಮ್ಮೆ ಮಾಡಲಿ. ನಾವು ಮೇನಾಗಿ ಏನು ಮಾಡ್ತೀವಿ, ನಮ್ಮ ಕಡೆ ಮಾತ್ರ ಕೊಟ್ಟು ಬರ್ತೀವಿ, ಮುಸ್ಲಿಮರ ಕಡೆ ನೋಡೋದೇ ಇಲ್ಲ. ಹೌದಾ, ನಾವು ಶಾಹಿದಿಯಾ ಆರ್ಫನೇಜಿಗೆ ಫಸ್ಟ್ ಟೈಮ್ ಹೋಗಿದ್ದು ಅವಾಗ. ಓಕೆ, ಅಲ್ಲಿ ಒಂದು 60 ಮಕ್ಕಳಿದ್ರು. ಓಕೆ, ಮತ್ತೆ ಅದಾದ್ಮೇಲೆ ಹೋದೋ ಕೊಂಡಂಗೇರಿ, ಅಲ್ಲಿನೂ ಮುಸ್ಲಿಂ ಆರ್ಫನೇಜ್ ಅದು, ಅಲ್ಲಿಗೇನು ಹೋಗಿ ಬಂದು ಅಲ್ಲೊಂದು 20 ಅಲ್ಲ ಒಂದು 16 ಮಕ್ಕಳಿದ್ರು ಅಲ್ಲಿ. ಓಕೆ, ಮತ್ತೆ ಬರ್ತಾ ಬೆಂಗಳೂರಿಗೆ ಹೋದ ಫಸ್ಟ್ ಟೈಮ್, ಜಯನಗರಕ್ಕೆ ಹೋಗಿದ್ದು. ಜಯನಗರಕ್ಕೆ ಬೆಂಗಳೂರಿಗೆ ಹೋಗಿ ಬಂದ್ಮೇಲೆ ಪೆರುಂಬಾಡಿಗೆ ಹೋದೋ. ಮತ್ತೆ ಇನ್ನೆಲ್ಲ ಇಲ್ಲೇ ನಿಯರ್ ಬೈ, ಇಲ್ಲಿ ಸ್ಕೂಲಿಗೆ ಒಂದು ಹೋದೋ, ಇಲ್ಲಿ GMP ಸ್ಕೂಲ್ ಗೋಣಿಗೊಪ್ಪ. ಎಷ್ಟು ಜನರಿಗೆ ಗೊತ್ತುಂಟು GMP ಸ್ಕೂಲ್ ಗೋಣಿಗೊಪ್ಪ ಸ್ಕೂಲ್? ಮೈಸೂರಲ್ಲಿ ಇದೆಯಾ ಸರ್? ಏನು ಆಶ್ರಮ? ಮೈಸೂರಲ್ಲಿ ಇದೆ. ಮೈಸೂರಲ್ಲಿ ಮಕ್ಕಳದ ಆಶ್ರಮ ಇದ್ದಿದ್ದು, ಅಲ್ಲಿಗೆ ಹೋಗಿದ್ದು. ತುಂಬಾ ಇದೆ ಅಲ್ಲಿ, ಬಟ್ ನಾವು ನೋಡ್ತೀವಿ ಆದಷ್ಟು ಬೇಗ ಅಲ್ಲಿ. ಅವ್ರು ಎಲ್ಲೆಲ್ಲ ವಿಸಿಟ್ ಕೊಟ್ಟಿದ್ದಾರೆ, ಈ ತರ ಸಮಾಜ ಸೇವೆ ಮಾಡಿಕೊಂಡು ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲಿಗೆಲ್ಲ ಹೋಗಿದ್ದು, ಮಕ್ಕಳ ಆಶ್ರಮ, ನಿಮ್ಮ ವೃದ್ಧಾಶ್ರಮಗಳಿಗೆ ಹೋಗಿದ್ದಾನೆ ಹೇಳ್ತಾ ಇದ್ದಾರೆ.
ಓಕೆ, ಮತ್ತೆ ಇಲ್ಲಿ ಮಡಿಕೇರಿ ತಗೊಳ್ಳೋದಾದ್ರೆ ನಮಗೆ ಇಲ್ಲಿ ಒಂದು ತನಾಲ್ ಕೂರ್ಗ್ ನೀವು ಕೇಳಿರ್ಬೋದು, ಇಲ್ಲ ಪಕ್ಕದಲ್ಲಿ ಇರೋದು. ಇಲ್ಲ ಇದೆಲ್ಲ ಗೊತ್ತಿದ್ದಲ್ಲ ತನಲ್ ಆಶ್ರಮ, ನೀವು ಹೋಗಿ ಬಂದಿದ್ರಲ್ಲ ನಮ್ಮ ಇಲ್ಲೇ ಕೆಳಗೆ. ಯಾರೆಲ್ಲ ಹೋಗಿದ್ರ ತಾನಾಲಿಗೆ? ತನಲಿಗೆ ಯಾರು ಹೋಗಿಲ್ಲ, ಇವ್ರು ನೋಡ್ಕೊಂಡು ಬಂದಿದ್ರು. ನೋಡ್ಕೊಂಡ್ ಬಂದಿದ್ರಾ? ಮತ್ತೆ ತಾನಾಲ್ ಮತ್ತೆ ಇನ್ನೊಂದು ವಿಕಾಸ್ ಇಲ್ಲೇ ಪಕ್ಕದಲ್ಲಿ. ಇವ್ರು ಬಂದಿದ್ರಲ್ಲ, ನೀಲ ಅಜ್ಜಿ ಇವರೆಲ್ಲ ಬಂದು ಹೋದ್ರಲ್ವಾ, ಅದೇ ಗಂಡ ರೀಸೆಂಟ್ ಆಗಿ ಹೋಗಿದ್ದು ಅಲ್ಲಿ ಕಳೆದ ತಿಂಗಳು. ಅಲ್ಲಿಗೆ ಹೋಗಿ ಮತ್ತೆ ಪುನಃ GMP ಸ್ಕೂಲಿಗೆ ಹೋಗಿ ನಾವು ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲ ಕಂಡಕ್ಟ್ ಮಾಡ್ತೀವಿ ಮಕ್ಕಳಿಗೆ. ಇನ್ನು ನಿಮ್ಮ ಒಂದು ಆಶೀರ್ವಾದದಿಂದ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿದ್ದಾರಲ್ಲ ಅವರಿಗೆ ನಾವು ಫ್ರೀ ಡ್ಯಾನ್ಸ್ ಕ್ಲಾಸ್ ಕೊಡ್ತೀವಿ. ಅಂದ್ರೆ ಫ್ರೀ ಆಗಿ ಅವ್ರೇನು ದುಡ್ಡೇನು ಕೊಡೋದು ಬೇಡ, ನಾವು ಅವರಿಗೆ ಡ್ಯಾನ್ಸ್ ಕಲ್ಸ್ಕೊಡೋದು. ಅದೆಲ್ಲಿ ಮಾಡ್ತೀರಾ? ನಾವು ಸ್ಕೂಲಲ್ಲೇ ಮಾಡ್ತೀವಿ. ಸ್ಕೂಲಲ್ಲಿ ಮಂತ್ಲಿ ಅಂದ್ರೆ ನಾವು ವೀಕ್ಲಿ ಹೇಗೆ ಅಂತಂದ್ರೆ ಮಂತ್ಲಿ ಫೋರ್ ಟೈಮ್ಸ್ ಇರುತ್ತೆ, ವೀಕ್ಲಿ ಒನ್ಸ್ ಆಗಿ 4 ವಾರ ಇರುತ್ತಲ್ಲ ಒಂದೊಂದು ಕ್ಲಾಸ್. ಅಂದ್ರೆ ಸ್ಕೂಲ್ ಬಿಟ್ಟು ಮತ್ತೆ ನೀವು ತಗೊಳ್ತೀರಾ? 3 to 4 ಅದು ಸ್ಕೂಲ್ ಅವ್ರ ಹತ್ರ ಮಾತಾಡ್ತೀವಿ. ಅವರೊಂದು ಪೇಡ್ ಕೊಟ್ಟಿದ್ದಾರೆ ನಮಗೆ 3 to 4. ಅದೀಗ ಜುಲೈಯಿಂದ ಸ್ಟಾರ್ಟ್ ಮಾಡುವ ಅಂತ ಒಂದು ಪ್ಲಾನ್ ಇದೆ. ಅದು ನಮ್ಮ ಒಂದು ರಮೇಶ್ ಸರ್ ಅಂತ ಇದ್ದಾರೆ. ಓಕೆ, ಅವರು ಸೈಕ್ಲೋನ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಟೀಚರ್. ಸೊ ಅವರ ಒಂದು ಸಪೋರ್ಟ್ ಇಂದ ನಾವು ಜುಲೈ ತಿಂಗಳಿಂದ ಸ್ಟಾರ್ಟ್ ಮಾಡುವ ಅಂತ ಇದೀವಿ. ಅದಕ್ಕೆ ನಿಮ್ಮೆಲ್ಲರೂ ಒಂದು ಆಶೀರ್ವಾದ ನಮ್ಮ ಹತ್ರ ಇರಬೇಕು. ಓಕೆ, ಸರಿ. ಮತ್ತೆ ಇನ್ನು ಯಾರಿಗಾದ್ರೂ ಏನಾದ್ರು ಹೇಳಕ್ ಉಂಟಾ, ಏನಾದ್ರು ಕೇಳಲಿಕ್ಕೆ ಉಂಟಾ? ಹೇಳಿ, ಪರವಾಗಿಲ್ಲ. ಒಂದೇ ಬಯಸ್ಬೇಕು, ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸ್ಬೇಕು. ನೀವು ಹೆಚ್ಚೆಚ್ಚಾಗಿ ಅವ್ರ ಸಂಸ್ಥೆ ಬರೀತಾ ಯಾರು ಕೋಟಿ ಅಧಿಪತಿ ಬಂದ್ಬಿಟ್ಟು ಈ ತರ ಮನಸ್ಸಿಗೆ ಅವ್ರನ್ನ ತೊಡಗಿಸ್ಕೊಳಲ್ಲ. ಅವ್ರು ಯಾರು ಸಹ ಕೋಟಿ ಆಸ್ತಿ ಇರ್ತದೆ, ಕೋಟಿ ದುಡ್ಡು ಇರ್ತದೆ, ಯಾರು ಬಂದು ಈ ತರ ಹೆಲ್ಪ್ ಮಾಡಕ್ಕೆ ನಿಲ್ಲಲ್ಲ. ಅಂಥದ್ರಲ್ಲಿ ಇವರೆಲ್ಲ ಟೀಮ್ ಮಾಡಿ ಬರ್ತಾರಲ್ವಾ, ಹಾಗಾಗಿ ನೀವು ಒಂದೇ ಬ್ಲೆಸ್ ಮಾಡಬೇಕು. ಅವ್ರ ಟೀಮ್ ಇನ್ನು ಹೆಚ್ಚಾಗಿ ಬೆಳಿಬೇಕು ಅಂತಾನೆ ನೀವು ಎಲ್ಲರೂ ಬ್ಲೆಸ್ ಮಾಡಬೇಕು. ಗೊತ್ತಾಯ್ತಾ? ಅವ್ರಿಗೆ ಆಶೀರ್ವಾದ ಮಾಡಿ. ಎಷ್ಟು ಜನ ಬಂದಿದ್ದಾರೆ, ನಿಮ್ಮೆಲ್ಲರ ಆಶೀರ್ವಾದ ಮಾಡಿ. ನಿಮ್ಮ ಮುಂದೆ ನಾವು ಕೇಕ್ ಕಟ್ ಮಾಡುವಂತ ಒಂದು ಇದಿದೆ. ಸೊ ಓಕೆ ಆಗ್ಬೋದಾ ನಿಮಗೆ? ತುಂಬಾ ಜನ ಕೇಕ್ ತಿಂತಾರೆ ತಾನೆ ಇಲ್ಲಿ, ಮತ್ತೆ ಸ್ವೀಟ್ ತಿನ್ನಕ್ಕಾಗಲ್ಲ ಅಂತ ಹೇಳಿದವ್ರು ಎಷ್ಟು ಜನ ಇದ್ದಾರೆ? ಸಿಹಿ ತಿನ್ಬಾರ್ದು ಅಂತ ಹೇಳೋರು ಇದ್ದೀರಾ ಇಲ್ಲಿ? ಯಾರು ತಿನ್ನಲ್ಲ ಅಂತ ಇದ್ದೀರಾ ಇಲ್ಲಿ? ಇಲ್ಲ ಅಲ್ಲ, ಆತರ ಯಾರು ಇಲ್ಲ ಅಲ್ಲ? ಎಷ್ಟು ಜನ ಕೇಕ್ ತಿಂತೀರಾ? ಕೈ ಎತ್ತಿ ನೋಡ. ಕೇಕ್ ತಿನ್ನೋರೆಲ್ಲ ಕೈ ಎತ್ತಿ ನೋಡುವ. ನೀವು ಕೇಕ್ ತಿನ್ನಲ್ವಾ ಅಂತ? ಅಲ್ಲ, ನೀವು ಕೇಕ್ ತಿಂತೀರಾ ಅಂತ ಕೇಳೋದು. ತಿಂತೀರಲ್ಲ, ಮತ್ತೆ ಸ್ವೀಟ್ ಆತರ ಈ ತರ ಏನಿಲ್ಲ ಅಲ್ಲ, ತಿನ್ಬೋದಲ್ಲ? ಎಲ್ಲ ತಿಂತಿರೋದಾನೆ. ಶುಗರ್ ಪೇಷಂಟ್ ಇರೋದು ಅವ್ರು ಮಾತ್ರ. ಅವರು ಟ್ಯಾಬ್ಲೆಟ್ ಆರೋಗ್ಯ ನೀವು ನೀವು ಏನು ಬ್ಲೆಸ್ ಮಾಡಿ, ಅವ್ರಿಗೆ ಆಶೀರ್ವಾದ ಮಾಡಿ ಅಂತ. ಆಗ ನೀವು ಆಶೀರ್ವಾದ ಮಾಡಿದ್ವಿ. ದೇವರು ನೂರಾಯಿಸ್ಕೊಟ್ಟು ಕಂಡಂಗೆ ಮಾಡಲಿ, ಉದ್ಯೋಗದಲ್ಲಿ ಇನ್ನೂ ಒಂದು ಒಳ್ಳೆ ಕೆಲಸ ಕಂಡವ್ರ ಮುಂದೆ ಬರಲಿ. ಆಗ್ಬೋದು. ಅಲ್ಲಿ ನೀವು ಎಲ್ಲ ತುಂಬಾ ದೊಡ್ಡ ಆಶೀರ್ವಾದಗಳು. ನೀವು ಎಲ್ಲರೂ ಒಳ್ಳೇದಾಗ್ಲಿ, ತುಂಬಾ ಬರ್ಬೇಕು, ಇನ್ನು ಮುಂದಕ್ಕೆ ಬರ್ಬೇಕು, ಹಿಂದಕ್ಕೆ ಮಾತ್ರ ಹೋಗ್ಬೇಕು. ನೀವು ಹೇಳಿದ್ಮೇಲೆ ಮುಗಿತ್ತಷ್ಟೇ. ಮತ್ತೆ ಇವರು ಹಂಸ್ಕೊಳ್ತಾ ಇದ್ದಾರೆ ಸೈಡ್. ಹೌದಾ? ಕೊನೆಯ ಮಾತಾಡಿ ನೋಡುವ, ಏನ್ ಹೇಳ್ತೀರ ಅವ್ರಿಗೆ? ನಿಮ್ ಕಡೆಯಿಂದ ಬ್ಲೆಸ್ ಮಾಡಿದ್ರೆ ಮಾತ್ರ ಅವ್ರು ಇನ್ನೊಂದ್ಸಲ ಬರ್ಬೇಕು ನಮ್ಮ ಆಶ್ರಮಕ್ಕೆ ಅಲ್ವಾ? ನಿಮ್ಮನ್ನ ನೆನೆಸ್ಕೊಂಡು ಬರ್ಬೇಕು. ಅವ್ರಿಗೆ ಸ್ವಲ್ಪ ನಾಚಿಕೆನಾ ಅಂತ? ನಾಚಿಕೆಲ್ಲ ಒಬ್ಬರದ ಆಚೆಗೆ ಅಂತೆ ಹಾಗೆಲ್ಲ ಪುಣ್ಯದವರಿಗೆ ನಾಚಿಕೆಲ್ಲ ಬೇಡ. ಇದೆಲ್ಲ ನಾವು ಎಲ್ಲ ವಯಸ್ಸಾದವ್ರು ಹೇಳೋದಲ್ವಾ? ಮಾತಾಡಿ ನೋಡುವ, ಏನ್ ಹೇಳ್ತೀರ ಅವ್ರಿಗೆ? ಯಾರು ಮಾತಾಡ್ಬೇಕು? ನಿಮೀಗ ನಿಮ್ಮ ಮನೆ ಮೊಮ್ಮಕ್ಳು ಬಂದ್ರೆ ಏನಾದ್ರು ಕೊಟ್ರೆ ಆಶೀರ್ವಾದ ಮಾಡೋದು ಅವ್ರಿಗೆ, ಹಂಗೆ ಏನಾದ್ರು ಹೇಳಿ ಅವ್ರ ಟೀಮ್ ಅದನ್ನೇ ಬಯಸದವ್ರು. ಬೈರಪ್ಪಜ್ಜ ಮಾತಾಡಿ ಹೇಳಿ. ಯಾರು ಪಾರ್ವತಮ್ಮ ಏನು ಮಾತಾಡ್ತಿಲ್ವಾ?
ನೋಡಿ ನಮ್ಮ ಆಶೀರ್ವಾದಕ್ಕೆ ಇವರು ಬದಲಾಗಿ ನಮಗೊಂದು ಖುಷಿ ಆಯ್ತು, ನಮಗೊಂದು ಸಂತೋಷ ಆಯ್ತು. ಅಲ್ಲಿ ಬರ್ತಾ ಹೋಗ್ತಾ ಇದ್ರೆ ನಮ್ಮ ಮುಖವೆಲ್ಲ ಸ್ವಲ್ಪ ನಗನಗ ಹಾಗೆ ನಮ್ಮ ಭಾರಿ ಖುಷಿ ಆಯ್ತು. ಇನ್ನು ಮುಂದೆ ಇದೇ ರೀತಿ ಬಂದು ಹೋಗ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನೀವು ಪಾರ್ವತಮ್ಮ ಒಳ್ಳೇದಾಗ್ಲಿ ಅಂತ ಹೇಳಿ ಒಳ್ಳೇದಾಗ್ಲಿ ನಿಮ್ಗೆ ಎಲ್ರಿಗೂ ಅಂತ ಹೇಳ್ಬೇಕು. ನೀವು ಅವರು ಬ್ಯಾಕ್ ಸೈಡ್ ಎಲ್ಲರೂ ಹಂಗೆನಾ? ಮೆಲ್ಲ 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 ಹಾ? ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡಿ ಹಿಂಗೆ ಸುಮ್ಮನೆ ಸ್ವಲ್ಪ ಯಾರು ಬೇರೊಬ್ರು ಏನ್ ಹೇಳ್ತಾರೆ ಅದನ್ನ ಮೆಲ್ಲ ಹೇಳ್ಬೋದು ಅಂತಲ್ಲ. ನೀವಲ್ಲಿ ಹೇಳ್ತಾ ಇದ್ದೀರಾ ನೋಡುವ ಎಷ್ಟು ಸತ್ಯ ಆಗುತ್ತೆ ಅಂತ ನೋಡ್ಕೊಡ. ನಾವಿಲ್ಲಿ ಗೋಣಿಗಪ್ಪ. ತಾಯಿ ತಂದೆ ಬೇಕು, ತಂದೆ ಇಲ್ಲ, ತಾಯಿ ಮಾತ್ರ. ಮುಖ್ಯ ಅದೇ ಬೇಕು, ತಾಯಿನೇ ಬೇಕು. ಯಾಕೆ ಅದೇ ನೋಡುವ, ಈಗ ನಿಮ್ಮ ಮುಂದೆನೆ ಸೆಲೆಬ್ರೇಟ್ ಮಾಡುವ. ಆಗ್ಬೋದಾ? ಮಾಡ್ಬೋದಾ? ಸರ್ ಇದು ನೋಡಿ, ಇದೇನು ನೋಡಿ, ಏನಿರ್ಬೋದು ಇದು? ಪೆನ್ನು ಇದು ನೋಡಿ, ಹೇಳಿ ನೋಡುವ. ನೋಡಿ ಮುಟ್ಟಿ ಸಮೇತ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನಿರ್ಬೋದು ಇದು. ನೋಡಿ ಅವ್ರಿಗೆ ಕೊಡಿ ನೋಡು, ಅವ್ರೇನಾದ್ರು ಹೇಳ್ತಾರ ಅಂತ. ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅದೆಲ್ಲ ಮಿಕ್ಸಿ ಎಲ್ಲ ನೋಡ್ಬೇಡಿ. ಅಲ್ಲಿ ಕೊಡಿ ನೋಡ, ಹಿಂದ್ಗಡೆ ಕೊಡಿ. ಚಾಕು ಹಿಂದ್ಗಡೆ ಕೊಡಿ. ಚಾಕು ತರುವಂತ ಇಲ್ಲ ಪೆನ್ನು ಚಾಕಾದ್ರೆ ಹೀಗೆ ಇರ್ತದೆ, ಕೆಳಗೆಲ್ಲ ನೈಸಿದ್ರೆ ಕೈ ಕೊಯ್ದು ಹೋಯ್ತದೆ, ಕೊಯ್ದು ನೋಡಿದ್ರೆ. ಗೆಜ್ಜಮ್ಮ ಅಲ್ಲಿ ಅಲ್ಲಿ ಅವ್ರಿಗೆ ಕೊಡಿ, ಹಿಂದ್ಗಡೆ ಕೊಡಿ. ಹಿಂದ್ಗಡೆ ನೋಡ ಅವ್ರೇನ್ ಹೇಳ್ತಾರೆ. ಪೆನ್ನ ಇವ್ರಿಗೆ ಕೊಡಿ ನೋಡು. ಏನ್ ಸರ್ ಅದು? ಪೆನ್. ಹಿಂದ್ಗಡೆ ಕೊಡಿ ನೋಡು. ಗೊತ್ತುಂಟಾ ನಿಮಗೆ? ಗೊತ್ತಾದ ಎಂತಂತ ವಿಜಯ ಹೇಳಿ. ಇಷ್ಟು ಮಾಡಿದ್ದಾರೆ ನಮ್ಮ ಆಶ್ರಮದಲ್ಲಿ, ಗೊತ್ತಿಲ್ವಾ? ನೀವು ನೋಡಿದ್ರ ಕ್ಯಾಂಡ್ಲು? ಓಕೆ, ಗೊತ್ತಾರ? ಎಷ್ಟು ಸಲ ಬರ್ತಡೇ ಮಾಡ್ತಾರೆ, ಅದಕ್ಕೆ ಹಚ್ತಾರೆ, ಆಗ್ತದೆ, ನೀವು ಚಪ್ಪಳೆ ತಗ್ತೀರಾ, ಖುಷಿಯಿಂದ ಇರ್ತೀರಾ. ಕೊಡ್ತೀವಿ ದೇವಕಿ. ಕ್ರಿಯೇಟಿವಿಟಿ. ಯಾರಿಗೆ ಕೇಕ್ ಪುನಃ ಬೇಕು ಕೇಳ್ಕೊಡಿ. ಸರ್ ಅಲ್ಲೇ ಇದ್ದಾರೆ, ಸ್ವಲ್ಪ ಅಲ್ಲೂ ತೋರಿಸಿದ್ದಾರೆ.
ಇಲ್ಲ ಅವ್ರು ಬೇಕಾದ್ರೆ ತಿನ್ನಿ ತಿನ್ನಿ. ಇಲ್ಲ ನಾವೆಲ್ಲ ಸೇರಿದ್ರೆ 6-10 ಜನ ಇದ್ವಿ. 10 ಕಟ್ಕೊಂಡು ಒಬ್ಬರಿಗೆ ಬೇಕಾ? ಒಂದು ಇಲ್ಲಿ ಪೀಸ್ ಬೇಕಾ ಅಂತ ಅಪ್ಪು ಕಷ್ಟ ಆಗುತ್ತೆ. ನಾವು ಸಿಕ್ತಾ ಅಂದ್ರೆ ಮಳೆ ಕಷ್ಟ ಆಗುತ್ತೆ ಯಾರಿಗೆ? ಓ ಇನ್ನೊಬ್ರು ಮೇಡ ಇದ್ದಾರೆ, ಅವ್ರಿಗೆ ಹುಷಾರಿಲ್ಲ ಆಯ್ತಾ. ಅಲ್ಲಿಗೆ ಹೋಗಿ ಇನ್ನಿರಲಿಲ್ಲ. ಇನ್ನೊಬ್ರು ಇದ್ದಾರೆ. ದೊಡ್ಡದೇ ತಗೊಳ್ಳಿ ನೀವೇ. ಇಲ್ಲಿ ತಮ್ಮ ಅಲ್ಲಿ ಇದ್ರಲ್ಲ ಎಲ್ಲ ಹೋಗಲ್ಲ. ಇಲ್ಲ ಅಂದ್ರೆ ಕೇಕ್ ತಗೋ ಅಂತ ಇಲ್ಲಿ. ನಿನಗೆ ಸಿಕ್ತಾ ಕೇಕು? ನಮಗೆ ಕಳಿಸೋ ಬೇಕಾದ್ರೆ ಹಾಕ್ಸ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ರೆಡನ ಸತಿ ಬೇಕಾದ್ರೆ ಹೇಳಿ. ಹಲೋ ಸರಿಗೆ ಇದು ಪಾತ್ರ ಒಂದು ಇಟ್ಕೊಂಡು ಮತ್ತೆ ಸರ್ ಬರ್ಸ್ಕೊಡಿ. ಇಲ್ಲ ನೀವು ಆ ಕಡೆಯಿಂದ ಗಣೇಶ ಬೆಟರ್ ಕರಿ ಬೆಟರ್ ಕರಿ ಸಾಕು ಸಾಕು. ಬೇಕಾ? ಬ್ಯಾಡ್ ಬಾಯ್ ಸರ್ ಅವ್ರ ಅಣ್ಣಂದಿರ ಕಾಣಲ್ಲ. ಅಲ್ಲ ಅದಕ್ಕೆ ಹೇಳಿದ್ದು. ಯಾರಿಗಾದ್ರು ಬೇಕಾದ್ರೆ ಇಸ್ಕೊಬೋದಲ್ಲ, ಯಾರಿಗಾದ್ರು ಬೇಕಾದ್ರೆ ಹೇಳಿ. ಕೈ ಮುಗಿರಿ ಎಲ್ಲರೂ, ಕಣ್ಣು ಮುಚ್ಚಿ. ಓಂ ಸಹನಾಭುನತು ಸಹ ವೀರಂ ಕರವಾವವೈ ತೇಜಸ್ವಿನಾಮಧೀತಮಸ್ತು ಮಹಾವಿಜೃಂಭವೈ. ಓಂ ಶಾಂತಿ ಶಾಂತಿ ಶಾಂತಿ.